Hey guys, welcome back to my channel Nikita Priya's Easy English. I am your friend Nikita Priya and I am here to help you learn English. Let's learn English through Kannada. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾವು ಕನ್ನಡದಿಂದ ಇಂಗ್ಲೀಷ್ ಕಲಿತಾ ಇದ್ದೀವಿ ಆ್ಯಂಡ್ ಅದನ್ನು ಪ್ರತಿದಿನ ಯೂಸ್ ಆಗುವಂತಹ ಚಿಕ್ಕ ಚಿಕ್ಕ ಸೆಂಟೆನ್ಸಸ್. ಇದು ಬಿಗಿನರ್ಸ್ ಫ್ರೆಂಡ್ಲಿ ಅಂತಲೇ ಅಂದ್ಕೊಳ್ಳಿ. ಆ್ಯಂಡ್ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಆಲ್ ಲೈಕ್ ದ್ಯಾಟ್. ಅದು ಯಾವುದು ಅಂದರೆ ಬೈ ಯೂಸಿಂಗ್ ಅವರ್ ಫಸ್ಟ್ ಬ್ಲ್ಯಾಕ್ ಬೋರ್ಡ್. ಅಂದರೆ ನಮ್ಮ ಮೊದಲ ಬ್ಲ್ಯಾಕ್ ಬೋರ್ಡ್, ಅಂದರೆ ಎಲ್ಲರ ಮೊದಲ ಬ್ಲ್ಯಾಕ್ ಬೋರ್ಡ್, ದಟ್ ಈಸ್ ಸ್ಲೇಟ್. ಸೊ ಸ್ಲೇಟ್ ನಾವು ಸ್ಟಾರ್ಟಿಂಗ್ ನಾವೆಲ್ಲ ಬರೆಯೋದು ಎಲ್ಲ ಓದೋದೆಲ್ಲ ನಾವು ಸ್ಲೇಟಿಂದನೇ ಫಸ್ಟ್ ಅಭ್ಯಾಸ ಸ್ಟಾರ್ಟ್ ಮಾಡಿದ್ದು ಅಲ್ವಾ, ಪ್ರಾಕ್ಟೀಸ್ ಮಾಡೋದೆಲ್ಲ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ರೀತಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗಿದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಇಷ್ಟ ಆಯಿತು ಅಂತ ಹೇಳಿ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಅಕಸ್ಮಾತ್ ನಿಮಗೆ ಸ್ವಲ್ಪ ಸೌಂಡ್ ಕೇಳಿಸ್ತಾ ಇದ್ದರೆ, ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಿದ್ರೆ, ನಮ್ಮ ಮನೇಲಿ ಸ್ವಲ್ಪ ವರ್ಕ್ ನಡೀತಾ ಇದೆ, ಆಲ್ಟ್ರೇಷನ್ ವರ್ಕ್ ನಡೀತಾ ಇದೆ. ಸೊ ಅದರದ್ದೇ ಜಸ್ಟ್ ಇಗ್ನೋರ್ ಮಾಡಿ ಆ್ಯಂಡ್ ಲೆಸನ್ ಕಡೆಗೆ ಅಂದರೆ ಕ್ಲಾಸ್ ಕಡೆಗೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಆ್ಯಂಡ್ ಸ್ಟಾರ್ಟ್ ಮಾಡೋಣ. ನಮ್ಮ ಫಸ್ಟ್ ಸೆಂಟೆನ್ಸ್, ಚಿಂತೆ ಮಾಡಬೇಡ. ಇನ್ ಕನ್ನಡ ಚಿಂತೆ ಮಾಡಬೇಡ. ಸೊ ಇಂಗ್ಲೀಷ್ನಲ್ಲಿ ನೆವರ್ ಮೈಂಡ್. ನೆವರ್ ಮೈಂಡ್, ಚಿಂತೆ ಮಾಡಬೇಡ, ನೆವರ್ ಮೈಂಡ್. ನೆಕ್ಸ್ಟ್, ಸುಳ್ಳು ಹೇಳಬೇಡ. ಸುಳ್ಳು ಹೇಳಬೇಡ. ಸೊ ಅದರ ಇಂಗ್ಲೀಷ್ ಡೋಂಟ್ ಸೇ ಲೈಸ್. ಡೋಂಟ್ ಸೇ ಲೈಸ್. ನಾನು ಸ್ವಲ್ಪ ಕರ್ಸಿವಲ್ಲಿ ಬರೆದಿದ್ದೀನಿ, ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ DONT, ಡೋಂಟ್, ಸೇ SAY, ಸೇ, ಲೈಸ್ LIES, ಲೈಸ್. ಡೋಂಟ್ ಸೇ ಲೈಸ್. ನೆಕ್ಸ್ಟ್, ನಾನು ತುಂಬ ತಿಂದೆ. ನಾನು ತುಂಬ ತಿನ್ನಪ್ಪ, ಹೊಟ್ಟೆ ತುಂಬ ಆಗ್ಬಿಟ್ಟಿದೆ, ನಾನು ಬಹಳ ತಿಂದೆ ಅಂತ ಹೇಳ್ತೀವಲ್ಲ. ಸೊ ನಾನು ತುಂಬ ತಿಂದೆ. I ate too much. I ate too much. ನನಗೆ ಇದು ಬೇಕು. ನನಗೆ ಇದು ಬೇಕು. I need this. I need this. ಅವನನ್ನು ಹೋಗಲು ಬಿಡಿ. ಅವನನ್ನು ಹೋಗಲು ಬಿಡಿ. Let him go. Let him go. ನೀವು ಯಾವಾಗ ಬರುತ್ತೀರಿ? When do you come? When do you come? ದಯವಿಟ್ಟು ಅರ್ಥ ಮಾಡ್ಕೋ. Please understand. Please understand. ನೆಕ್ಸ್ಟ್ ಸೆಂಟೆನ್ಸ್, ಇದು ಬಹಳ ವಿಚಿತ್ರವಾಗಿದೆ. ಅದರ ಇಂಗ್ಲಿಷ್ ಇಟ್ಸ್ ವೆರಿ ಸ್ಟ್ರೇಂಜ್. ಇಟ್ಸ್ ವೆರಿ ಸ್ಟ್ರೇಂಜ್. ಅವಳನ್ನು ಬರಲು ಬಿಡಿ. ನೆಕ್ಸ್ಟ್ ಸೆಂಟೆನ್ಸ್, ಅವಳನ್ನು ಬರಲು ಬಿಡಿ. ಅದರ ಇಂಗ್ಲಿಷ್ ಲೆಟ್ ಹರ್ ಕಮ್. ಲೆಟ್ ಹರ್ ಕಮ್. ಅಥವಾ ಅವನನ್ನು ಬರಲು ಬಿಡಿ ಅಂತ ಹೇಳಿದಾಗ ಲೆಟ್ ಹಿಮ್ ಕಮ್. ಲೆಟ್ ಹಿಮ್ ಕಮ್. ನೆಕ್ಸ್ಟ್ ಸೆಂಟೆನ್ಸ್, ಮಾತನಾಡಬೇಡ. ಅದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ಟಾಕ್. ಡೋಂಟ್ ಟಾಕ್. ನೆಕ್ಸ್ಟ್ ಸೆಂಟೆನ್ಸ್, ಕೋಪ ಮಾಡಿಕೊಳ್ಳಬೇಡ. ಕೋಪ ಮಾಡ್ಕೋಬೇಡ ಅಂತ ಹೇಳ್ತೀವಲ್ಲ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ಗೆಟ್ ಆ್ಯಂಗ್ರಿ. ಡೋಂಟ್ ಗೆಟ್ ಆ್ಯಂಗ್ರಿ. ನೆಕ್ಸ್ಟ್ ಸೆಂಟೆನ್ಸ್, ಸತ್ಯ ಹೇಳು. ಸತ್ಯ ಹೇಳು ಅಂದರೆ ನಿಜ ಹೇಳು ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಟೆಲ್ ಮೀ ದ ಟ್ರೂತ್. ಟೆಲ್ ಮೀ ದ ಟ್ರೂತ್. ಟ್ರೂತ್ ಕರ್ಸಿವಲ್ ಬರೆದಿದ್ದೀನಿ. ಸೊ TRUTH, ಟ್ರೂತ್. ಟ್ರೂತ್ ಅಂದರೆ ನಿಜ ಅಥವಾ ಸತ್ಯ. ನೆಕ್ಸ್ಟ್ ಸೆಂಟೆನ್ಸ್, ಸಂತೋಷವಾಗಿರು. ಸಂತೋಷವಾಗಿರು. ಅದನ್ನು ಇಂಗ್ಲೀಷ್ನಲ್ಲಿ ಬಿ ಹ್ಯಾಪಿ. ಬಿ ಹ್ಯಾಪಿ. ಹ್ಯಾಪಿ ಅಂದರೆ ಸಂತೋಷ, ಸಂತೋಷವಾಗಿರು ಅಂತ ಹೇಳೋದಕ್ಕೆ ಬಿ ಹ್ಯಾಪಿ. ಈಗ ನೆಕ್ಸ್ಟ್ ಸೆಂಟೆನ್ಸ್,
ನೆಕ್ಸ್ಟ್ ಸೆಂಟೆನ್ಸ್, ಅಲ್ಲಿ ಹೋಗು. ಅಲ್ಲಿ ಹೋಗು ಅಂತ ಹೇಳ್ತೀವಲ್ಲ, ಇಂಗ್ಲೀಷ್ನಲ್ಲಿ ಗೋ ದೇರ್, ಗೋ ದೇರ್. ಅಲ್ಲಿ ಹೋಗು, ಗೋ ದೇರ್. ಇಲ್ಲಿ ಬಾ, ಕಮ್ ಹಿಯರ್. ಹೀಗೆ. ಈಗ ನೆಕ್ಸ್ಟ್ ಸೆಂಟೆನ್ಸ್, ನನಗೆ ಒಂದು ಸಣ್ಣ ಸಹಾಯ ಬೇಕಿತ್ತು. ಅದನ್ನು ಇಂಗ್ಲೀಷ್ನಲ್ಲಿ ಐ ನೀಡ್ ಅ ಸ್ಮಾಲ್ ಹೆಲ್ಪ್. ಐ ನೀಡ್ ಅ ಸ್ಮಾಲ್ ಹೆಲ್ಪ್. ನೆಕ್ಸ್ಟ್ ಸೆಂಟೆನ್ಸ್, ನನ್ನನ್ನು ಒಂಟಿಯಾಗಿ, ಇದು ಒಂಟಿ ಅಲ್ಲಿ ಪ್ಲೇಸ್ ಸಾಕಾಗಲಿಲ್ಲ ಅಂತ ಈ ಕಡೆ ಬರೆದಿದ್ದೀನಿ ಹಾಫ್. ನನ್ನನ್ನು ಒಂಟಿಯಾಗಿ ಇರಲು ಬಿಡಿ. ಇದನ್ನು ಇಂಗ್ಲೀಷ್ನಲ್ಲಿ ಲೀವ್ ಮೀ ಅಲೋನ್. ಲೀವ್ ಮೀ ಅಲೋನ್. ನೆಕ್ಸ್ಟ್ ಸೆಂಟೆನ್ಸ್, ನಾಳೆ ಸಿಗೋಣ. ನಾಳೆ ಸಿಗೋಣ. ಇದನ್ನು ಇಂಗ್ಲೀಷ್ನಲ್ಲಿ ಸಿ ಯು ಟುಮಾರೋ. ಸಿ ಯು ಟುಮಾರೋ ಅಥವಾ ಕ್ಯಾಚ್ ಯು ಟುಮಾರೋ. ಸ್ವಲ್ಪ ಅಡ್ವಾನ್ಸ್ಡಾಗಿ ಹೇಳಬೇಕು ಅಂದರೆ ಸಿ ಯು ಟುಮಾರೋ ಬದಲು ಕ್ಯಾಚ್ ಯು ಟುಮಾರೋ. ಬೇಸಿಕಾಗಿ ಕಲಿಬೇಕು ಅಂದರೆ ಸಿ ಯು ಟುಮಾರೋ. ನೆಕ್ಸ್ಟ್, ನಾನು ಹೊರಗಡೆ ಹೋಗಬಹುದಾ ಅಂತ ಕೇಳ್ತೀವಲ್ವ, ನಾನು ಹೊರಗಡೆ ಹೋಗಬಹುದೇ ಅಂತ ಇಲ್ಲಿ ಬರೆದಿದ್ದೀನಿ. ಇದನ್ನು ಇಂಗ್ಲೀಷ್ನಲ್ಲಿ ಮೇ ಐ ಗೋ ಔಟ್. ಮೇ ಐ ಗೋ ಔಟ್. ನೆಕ್ಸ್ಟ್, ನಾನು ಒಳಗೆ ಬರಬಹುದಾ. ನಾನು ಒಳಗಡೆ ಬರಬಹುದಾ. ಇದನ್ನು ಇಂಗ್ಲೀಷ್ನಲ್ಲಿ ಮೇ ಐ ಗೆಟ್ ಇನ್. ಮೇ ಐ ಗೆಟ್ ಇನ್. ಸೊ ಯಾವಾಗನ ನಾವು ಪರ್ಮಿಷನ್ ಏನಾದರೂ ಕೇಳುವಾಗ, ಅವರ ಪರ್ಮಿಷನ್ ಕೇಳುವಾಗ, ಅವರ ಅನುಮತಿ ಕೇಳುವಾಗ ಮೇ ಐ ಅಂತ ಯೂಸ್ ಮಾಡ್ತೀವಿ. ಓಕೆ. ನೆಕ್ಸ್ಟ್, ಸ್ನಾನ ಮಾಡು. ಸ್ನಾನ ಮಾಡು. ಇದನ್ನು ಇಂಗ್ಲೀಷ್ನಲ್ಲಿ ಎರಡು ರೀತಿಯಲ್ಲಿ ಹೇಳ್ತೀವಿ. ಟೇಕ್ ಅ ಶಾರ್. ಆ್ಯಕ್ಚುಲಿ ಶವರ್ ಅಂತ ಅದನ್ನು ಪ್ರೊನೌನ್ಸ್ ಮಾಡೋದಿಲ್ಲ, ಟೇಕ್ ಅ ಶಾರ್ ಅಂತ ಹೇಳ್ತೀವಿ. ಶಾರ್ ಅಂದರೂ ಕೂಡ ನಾವು ಮೇಲ್ಗಡೆಯಿಂದ ಶವರ್ ಬೀಳುತ್ತಲ್ಲ ತಲೆ ಸ್ನಾನ ಮಾಡುವಾಗ, ಸೊ ಅದಕ್ಕೆ ಶವರ್ ಅಂತ ಹೇಳ್ತೀವಿ. ಬಟ್ ನಾವು ಇಂಗ್ಲೀಷ್ನಲ್ಲಿ ಸ್ನಾನ ಮಾಡು ಅಂತ ಹೇಳೋದಕ್ಕೆ ಟೇಕ್ ಅ ಶಾರ್ ಅಂತ ಹೇಳ್ತೀವಿ. ಅಥವಾ ಟೇಕ್ ಅ ಬಾತ್. ಟೇಕ್ ಅ ಬಾತ್. ಇಲ್ಲಿ ಟೇಕ್ ಅ ಶಾರ್ ಅಂತ ಯೂಸ್ ಮಾಡಿದ್ದೀನಿ. ಓಕೆ, ಇದನ್ನು ಹೇಳ್ಬೋದು. ಅಥವಾ ಒಂದು ಬಾರ್ ಹಾಕಿದ್ದೀನಿ ಅಥವಾ ಅನ್ನೋದಕ್ಕೆ ಟೇಕ್ ಅ ಬಾತ್. ನೆಕ್ಸ್ಟ್, ಎಲ್ಲವೂ ಇಲ್ಲಿದೆ. ಎಲ್ಲವೂ ಇಲ್ಲಿದೆ. ಅದನ್ನು ಇಂಗ್ಲೀಷ್ನಲ್ಲಿ ಎವ್ರಿಥಿಂಗ್ ಈಸ್ ಹಿಯರ್. ಎವ್ರಿಥಿಂಗ್ ಈಸ್ ಹಿಯರ್. ನೆಕ್ಸ್ಟ್, ಅಭಿನಂದನೆಗಳು. ಅಭಿನಂದನೆಗಳು. ಇದನ್ನು ಇಂಗ್ಲೀಷ್ನಲ್ಲಿ ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಸ್ಪೆಲ್ಲಿಂಗ್ ಹೇಳ್ತೀನಿ. CONGRATULATIONS. ಅಲ್ಲಿ ಪ್ಲೇಸ್ ಸಾಕಾಗಲಿಲ್ಲ ಅಂತ ಅದಕ್ಕೆ ಇಲ್ಲಿ ಬಾರ್ ಹಾಕಿದ್ದೀನಿ, ಇಲ್ಲಿ ಕಂಟಿನ್ಯೂಯೇಷನ್ ಮಾಡಿದ್ದೀನಿ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಅಥವಾ ಶಾರ್ಟಾಗಿ ಹೇಳಬೇಕು ಅಂದರೆ ಕಂಗ್ರ್ಯಾಟ್ಸ್. ಕಂಗ್ರ್ಯಾಟ್ಸ್. ಅದರ ಸ್ಪೆಲ್ಲಿಂಗ್ CONGRATS. ಓಕೆ. ನೆಕ್ಸ್ಟ್ ಸೆಂಟೆನ್ಸ್, ತಡ ಮಾಡಬೇಡ. ತಡ ಮಾಡಬೇಡ. ಇದನ್ನು ಇಂಗ್ಲೀಷ್ನಲ್ಲಿ ಡೋಂಟ್ ಡಿಲೇ. ಡೋಂಟ್ ಡಿಲೇ. ಡಿಲೇ ಅಂತ ಅಂದರೆ ತಡ ಅಂತ ಅರ್ಥ. ಸೊ ಡಿಲೇ ಸ್ಪೆಲ್ಲಿಂಗ್ DELAY. ಡಿಲೇ. ನೆಕ್ಸ್ಟ್, ಅದನ್ನು ಯಾರು ಹೇಳಿದ್ದು. ಅದನ್ನು ಯಾರು ಹೇಳಿದ್ದು. ಅದನ್ನು ಇಂಗ್ಲೀಷ್ನಲ್ಲಿ ಹೂ ಸೆಡ್ ದಟ್. ಹೂ ಸೆಡ್ ದಟ್. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ನೆಕ್ಸ್ಟ್ ಸೆಂಟೆನ್ಸ್, ವಿಷಯಕ್ಕೆ ಬಾ ಅಥವಾ ವಿಷಯಕ್ಕೆ ಬರೋಣ. ಇದನ್ನು ಇಂಗ್ಲೀಷ್ನಲ್ಲಿ ಕಮ್ ಟು ದ ಪಾಯಿಂಟ್. ಕಮ್ ಟು ದ ಪಾಯಿಂಟ್. ಮೊದಲು ವಿಷಯಕ್ಕೆ ಬಾ ಅಂತ ಹೇಳ್ತೀವಲ್ಲ, ಕಮ್ ಟು ದ ಪಾಯಿಂಟ್ ಫಸ್ಟ್. ಹಾಗೆ ಕಮ್ ಟು ದ ಪಾಯಿಂಟ್. ಚೆನ್ನಾಗಿ ಮಾಡಿದ್ದೀಯಾ. ಶಭಾಷ್ಗಿರಿ ಕೊಡೋದಕ್ಕೆ ಚೆನ್ನಾಗಿ ಮಾಡಿದ್ದೀಯಾ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ವೆಲ್ ಡನ್. ವೆಲ್ ಡನ್ ಅಂದರೆ ಇನ್ನು ಮುಂದೆ ಇನ್ನು ಎನ್ಕರೇಜ್ ಸಿಗುತ್ತೆ ಅಲ್ವಾ, ಯಾರಿಗೇ ಆಗಲಿ ಏನೋ ಒಂದು ಪ್ರಾಜೆಕ್ಟ್ ಅಥವಾ ಏನಾದರೂ ಒಂದು ಮಾಡಿದಾಗ. ಸೊ ವೆಲ್ ಡನ್.
ನೆಕ್ಸ್ಟ್ ಸೆಂಟೆನ್ಸ್, ನಾನು ನಿರಾಶೆಗೊಂಡಿದ್ದೇನೆ. ನಾನು ನಿರಾಶೆಗೊಂಡಿದ್ದೇನೆ. ಇದನ್ನು ಇಂಗ್ಲೀಷ್ನಲ್ಲಿ ಐ ಆಮ್ ಡಿಸಪಾಯಿಂಟೆಡ್. ಐ ಆಮ್ ಡಿಸಪಾಯಿಂಟೆಡ್. ನೆಕ್ಸ್ಟ್ ಸೆಂಟೆನ್ಸ್, ಬಟ್ಟೆ ಹಾಕೋ. ಬಟ್ಟೆ ಹಾಕಿಕೋ ಅಥವಾ ಬಟ್ಟೆ ಹಾಕೋ ಆಡು ಭಾಷೆಯಲ್ಲಿ ಹೇಳ್ತೀವಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ಡ್ರೆಸ್ ಅಪ್. ಡ್ರೆಸ್ ಅಪ್. ಸೊ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಹೋಗಬೇಡಿ. ಸೊ ಬಟ್ಟೆ ಹಾಕೋ ಅನ್ನೋದಕ್ಕೆ ಇದೊಂದು ಫ್ರೇಸ್, ಡ್ರೆಸ್ ಅಪ್. ನೆಕ್ಸ್ಟ್ ಸೆಂಟೆನ್ಸ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ನಿನಗೆ ಇದು ಇಷ್ಟ ಆಯ್ತಾ? ಇದು ನಿನಗೆ ಇಷ್ಟ ಆಯ್ತಾ ಅಂತ ಕೇಳ್ತೀವಿ ಅಲ್ವಾ. ಇಂಗ್ಲೀಷ್ನಲ್ಲಿ ಡು ಯು ಲೈಕ್ ಇಟ್? ಡು ಯು ಲೈಕ್ ಇಟ್ ಅಂತ ಹೇಳ್ತೀವಿ. ಸೊ ನಾನು ಕೂಡ ಕೇಳ್ತೀನಿ, ನಿಮಗೆ ಇದು ಹೊಸ ರೀತಿ ಹೊಸದಾಗಿ ನಾನು ಡಿಫ್ರೆಂಟಾಗಿ ಟ್ರೈ ಮಾಡಿರೋದು ನಿಮಗಿಷ್ಟ ಆಯಿತಾ? ಡಿಡ್ ಯು ಆಲ್ ಲೈಕ್ ಇಟ್? ಸೊ ಲೈಕ್ ಆಗಿದ್ದರೆ ಎಸ್ ಲೈಕ್ ಆಯಿತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಚಿಕ್ಕ ಚಿಕ್ಕ ಸೆಂಟೆನ್ಸಸ್ ಚಿಕ್ಕ ಚಿಕ್ಕ ವೀಡಿಯೋ ಮಾಡೋದಾದರೆ ನಾನು ನೆಕ್ಸ್ಟ್ ಫ್ಯೂಚರ್ ವೀಡಿಯೋಸ್ ಕೂಡ ಈ ರೀತಿ ಅವಾಗವಾಗ ತೊಗೊಂಬರ್ತಾ ಇರ್ತೀನಿ. ಇಲ್ಲ ನನಗೆ ಜಸ್ಟ್ ಇಲ್ಲಿ ಕಂಪ್ಯೂಟರ್ ವೈಸ್ ಅಥವಾ ಎಡಿಟಿಂಗ್ ಮಾಡ್ತಾನೆ ಇಲ್ಲಿ ನನಗೆ ಬಾರ್ ಲೈನಲ್ಲಿ ಬೇಕು ನಮಗೆ ಸೆಂಟೆನ್ಸ್ ಅಂತ ಅಂದರೆ ನನಗೆ ಅದು ಕೂಡ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ಏನಕ್ಕೆ ಅಂದರೆ ನಾನು ಹೊಸ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ನೀವು ಆ ವಿಡಿಯೋನ ನೋಡ್ಬೋದು, ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು ಆ್ಯಂಡ್ ನಿಮಗದು ಹೆಲ್ಪ್ಫುಲ್ ಆಗುತ್ತೆ, ಯೂಸ್ಫುಲ್ ಕೂಡ ಆಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ವಿಡಿಯೋ ನೋಡಿದ ತಕ್ಷಣ ಸುಮ್ಮನೆ ಕೂತ್ಕೋಬೇಡಿ. ಜಸ್ಟ್ ಇಮಿಡಿಯೇಟ್ಲಿ ಪ್ರಾಕ್ಟೀಸ್ ಮಾಡಿ. ಅಥವಾ ವಿಡಿಯೋ ಎಂಡ್ ಆಯಿತಾ, ನಿಮಗೆ ಯಾವ್ಯಾವ ವರ್ಡ್ ನೆನಪಿಗೆ ಬರುತ್ತೆ ಜಸ್ಟ್ ರೀಕಾಲ್ ಮಾಡಿ ಅದನ್ನು. ಆ್ಯಂಡ್ ಎಷ್ಟು ವರ್ಡ್ ಬರುತ್ತಲ್ಲ ಅಷ್ಟು ವರ್ಡು ಒಂದು ಕಡೆ ಬರೆದಿಟ್ಕೊಳ್ಳಿ. ಅಥವಾ ನಿಮ್ಮ ಎವ್ರಿಡೇ ಲೈಫಲ್ಲಿ ಈಗಲಿಂದನೇ ಇಮಿಡಿಯೇಟಾಗಿ ನೀವು ಅದನ್ನು ಇನ್ಕಲ್ಕೇಟ್ ಅಂದರೆ ಅದು ಅಳವಡಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿ ಮಾಡಿದ್ರೇ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಧ್ಯ, ಇಂಗ್ಲೀಷ್ ತುಂಬ ಚೆನ್ನಾಗಿ ಕಲಿಯೋದಕ್ಕೆ ಸಾಧ್ಯ, ಮಾತಾಡೋದಕ್ಕೆ ಸಾಧ್ಯ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್.